ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಬಂದಿರುವ ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈನ ಮೇಲೆ ಕೆತ್ತುಣಿ ವಾಕ್ಯವನ್ನು ಅರಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಹೋದ ವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ನೆನಪು ಮಾಡ್ತೀರಾ? ಹೋದ ವಾರ ಯಾವ ವಿಷಯದ ಕುರಿತಾಗಿ ನಾವು ಧ್ಯಾನ ಮಾಡಿದ್ವಿ? ಮರೆತು ಬಿಟ್ಟಿದ್ದೀರಾ? ಹಲ್ಲೆಲೂಯಾ. ಎಲ್ಲರೂ ಮರೆತು ಬಿಟ್ಟಿರ? ಪ್ರಕಟಣೆ ಗ್ರಂಥ 3:10 ಅನಿಸುತ್ತೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ಹಲ್ಲೆಲೂಯಾ. ಅನೇಕ ಭಕ್ತರು ತಮಗಿರುವಂಥ ಭಕ್ತಿಯ ಜೀವಿತವನ್ನು ಏನು ಮಾಡಿದ್ದಾರೆ? ಕೈ ಬಿಟ್ಟಿದ್ದಾರೆ. ಅವರು ಕೈ ಬಿಟ್ಟ ಕಾರಣ ಪುನಃ ಅದನ್ನು ಪಡೆದುಕೊಳ್ಳಲಿಕ್ಕೆ, ಸಂಪಾದಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಪ್ರಿಯರೇ, ನಾವು ನೋಡಿದ್ವಿ ಇಬ್ಬರು ಸಹೋದರರು. ಯಾರ್ಯಾರು? ಏಷಾವ ಮತ್ತು ಯಾಕೋಬ. ಏಷಾವನಿಗೆ ಯಾವ ಕಿರೀಟ ಇತ್ತು? ಚೊಚ್ಚಲುತನದ ಕಿರೀಟ ಇತ್ತು. ಆದರೆ ಅವನು ಅಲ್ಪವಾದ ಆಹಾರಕ್ಕಾಗಿ ಅದನ್ನು ಕಳೆದುಕೊಂಡು ಬಿಟ್ಟ. ಎಷ್ಟು ಬೇಡಿದ, ಆಮೇಲೆ ಬಂತು, ಅದು ಬರಲಿಲ್ಲ. ಅದೇ ರೀತಿಯಾಗಿ ನಾವು ನೋಡಿದ್ದೇವೆ, ಸೌಲನು ಮಹಾರಾಜನಾದಂಥ ಸಂದರ್ಭದಲ್ಲಿ ದೇವರು ಎಷ್ಟು ಹೇಳಿದರೂ ಕೂಡ ಆತನು ಭಕ್ತಿಯ ಮಾರ್ಗದಿಂದ ಪುನಃ ಹಿಂಜಾರಿ ಹೋದನೇ ಹೊರತಾಗಿ ಭಕ್ತಿಯ ಮಾರ್ಗದ ಕಡೆಗೆ ಪುನಃ ಆತನು ಬರಲಿಲ್ಲ. ಅದಕ್ಕೋಸ್ಕರ ನಾವು ನೋಡ್ತೀವಿ, ಆ ಸೌಲನನ್ನು ತೆಗೆದು ಹಾಕಿ ದೇವರು ಯಾರನ್ನು ತೆಗೆದುಕೊಂಡು ಬಂದ? ಅವಿಧೇಯತೆಯ ಕಾರಣಕ್ಕಾಗಿ ಕುರಿ ಕಾಯುವಂಥ 14-15 ವರ್ಷದ ಹುಡುಗನಾಗಿರುವಂಥ ದಾವೀದನನ್ನು ಸಿಂಹಾಸನದ ಕಿರೀಟಕ್ಕೆ ಏರಿಸಿದರು. ಪ್ರಿಯರೇ, ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನಗಿರುವುದನ್ನು ನೀನೇನು ಮಾಡಬಾರ್ದು? ಬಿಟ್ಟು ಕೊಡಬಾರ್ದು. ಹಲ್ಲೆಲೂಯಾ. ಅದನ್ನು ಅಪಹರಿಸಬೇಕೆಂಬುದಾಗಿ, ಅದನ್ನು ನಿನ್ನಿಂದ ತೆಗೆದುಹಾಕಬೇಕಂತೇಳಿ ಅನೇಕರು ಏನು ಮಾಡ್ತಾ ಇರ್ತಾರೆ? ಸೈತಾನನ ಕಾರ್ಯಗಳನ್ನು ತಂದು ನಿನ್ನ ಜೀವಿತದಲ್ಲಿ ಆಗ್ತಾ ಇರ್ತಾರೆ. ನಿನ್ನನ್ನು ಹೆಂಗಾದ್ರೂ ಮಾಡಿ ವಶಪಡಿಸಿಕೊಳ್ಳೋದು, ನಿನ್ನಲ್ಲಿರ್ತಕ್ಕಂಥ ಭಕ್ತಿಯ ಜೀವಿತವನ್ನು ಹೆಂಗಾದ್ರೂ ಮಾಡಿ ಕೆಡಿಸ್ಬೇಕಂತೇಳಿ. ಆದರೆ ವಾಕ್ಯ ಹೇಳ್ತಾ ಇದೆ, ನಾನು ಬೇಗನೆ ಬರುತ್ತೇನೆ. ಹಲ್ಲೆಲೂಯಾ. ಅದೇ ನಮ್ಮ ಒಂದು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದ. ಪ್ರಿಯರೇ, ನೀವು ಆರಾಧನೆ ಮಾಡುವಂಥ ದೇವರಾತು ಎಲ್ಲಿ? ಪಾತಾಳದಲ್ಲಿರುವಂಥ ದೇವರು ಅಲ್ಲ. ಹಲ್ಲೆಲೂಯಾ. ಈ ಲೋಕದಲ್ಲಿ ದೇವರುಗಳು, ಸತ್ಪುರುಷರು, ಶರಣರು ಅಂತೇಳಿ ಅನಿಸ್ಕೊಂಡಂಥವ್ರು ಸುಮಾರು ಲಕ್ಷ ಜನ ಇದ್ದಾರೆ. ಹಲ್ಲೆಲೂಯಾ. ಆ ಸುಮಾರು ಲಕ್ಷ ಜನರನ್ನು ಭೂಮಿ ಏನು ಮಾಡಿಬಿಟ್ಟಿದೆ? ನುಂಗಿಬಿಟ್ಟಿದೆ. ಅವ್ರು ಯಾರು ಕೂಡ ಭೂಮಿಯ ಪಾತಾಳದಿಂದ ಭೂಮಿ ಒಳಗಡೆ ಇರ್ತಕ್ಕಂಥ ಪಾತಾಳದಿಂದ ಯಾರು ಕೂಡ ಮೇಲ್ಗಡೆ ಬಂದಿಲ್ಲ. ಹಲ್ಲೆಲೂಯಾ. ಎಲ್ಲರನ್ನ ಭೂಮಿ ಮುಚ್ಕೊಂಡಿದೆ. ಆದರೆ ಒಬ್ಬ ಆತನೇ ಮಾತ್ರ ಹೊರಗಡೆ ಬಂದಿದ್ದಾನೆ. ಪ್ರೇರ, ಆತನೇ ನಾನು ನಿನ್ನ ಆರಾಧನೆ ಮಾಡುವಂಥ ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಆತನು ಹೋಗಿರುವಂಥ ಯೇಸು ಪುನಃ ಹೇಳಿದ್ದಾನೆ, ನಾನು ಪುನಃ ಬರುತ್ತೇನೆ ಅಂತೇಳಿ. ಹಲ್ಲೆಲೂಯಾ. ಅದರ ಸಲುವಾಗಿ ಆತನು ದೇವರಾಗಿದ್ದಾನೆ. ದೇವರಂದ್ರೆ ಏನ್ರಿ? ಇಲ್ಲದ್ದನ್ನು ಮಾಡುವಾತ. ಅದ್ಭುತ ಅಂದ್ರೆ ಏನು? ಯಾವುದು ನಡೆಯಲ್ಲ ಅದು ನಡೆಯುವ ಹಾಗೆ ಮಾಡುವಾತನೇ ದೇವರು. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ ಯೋಬನ ಗ್ರಂಥದ ಕಡೆಗೆ ಬನ್ನಿ. ಒಂದು ವಿಷಯವನ್ನು ಕಲಿತುಕೊಳ್ಳೋಣ ಇವತ್ತಿನ ದಿನ. ಯೋಬನ ಗ್ರಂಥ. ಸತ್ಯವೇದದಲ್ಲಿ 66 ಪುಸ್ತಕಗಳಿದ್ದಾವೆ. ಅದರಲ್ಲಿ ಕಾವ್ಯ ಪುಸ್ತಕಗಳು ಎಂಬುದಾಗಿ ಕರೆಯಲ್ಪಡುವಂಥವುಗಳು 5 ಪುಸ್ತಕಗಳು. ಯೋಬನ ಪುಸ್ತಕ, ಕೀರ್ತನೆಗಳು, ಜ್ಞಾನೋಕ್ತಿಗಳು, ಪರಮಗೀತ ಮತ್ತು ಪ್ರಸಂಗಿ. ಇವುಗಳನ್ನೇನಂತಾರೆ? ಕಾವ್ಯ ಪುಸ್ತಕಗಳು. ಅಂದರೆ ಕಾವ್ಯ ರೂಪದಲ್ಲಿರುವಂಥ ಪುಸ್ತಕಗಳಾಗಿದ್ದಾವೆ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಿರಲ್ಲ ಕಾವ್ಯಗಳಂದರೆ? ಹಲ್ಲೆಲೂಯಾ. ಆ ಕಾವ್ಯ ರೂಪದಲ್ಲಿರುವಂಥ ಪುಸ್ತಕಗಳು. ಪ್ರೇರಿ, ಈ ಯೋಬನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೋಬನಿಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಗುಣವನ್ನು ಇವತ್ತಿನ ದಿನ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಮೊದಲನೇ ವಚನ, 1ನೇ ಅಧ್ಯಾಯ ಓದೋಣ ಈ ಸಮಯದಲ್ಲಿ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನು ಇದ್ದನು. ಅವನು ದೇವರಲ್ಲಿ ಭಯ ಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ
ಆಗಿದ್ದನು. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಬನ ಕುರಿತಾಗಿ ಏನಂತ ಹೇಳ್ತಾ ಇದೆ, ಊಚ್ ಎನ್ನುವಂಥ ದೇಶದಲ್ಲಿ ಒಬ್ಬ ವ್ಯಕ್ತಿ ಜೀವಿಸ್ತಾ ಇದ್ದಾನೆ. ಆತನ ಹೆಸರು ಏನಂತೆ, ಯೋಬ. ಹಲ್ಲೆಲೂಯಾ. ನಮ್ಮ ಭಾಷೆದಲ್ಲಿ ಹೇಳ್ಬೇಕಾದ್ರೆ ಯೋಬಪ್ಪ ಅಂತೇಳಿ ನಾವು ಕರಿಬೋದು. ಯಾಕಂದ್ರೆ ಲಾಸ್ಟಿಗೆಲ್ಲ ನಾವು ಅಪ್ಪ ಇಡ್ತೀವಿ, ಅಣ್ಣ ಇಡ್ತೀವಿ, ಅಯ್ಯ ಇಡ್ತೀವಿ. ಹಲ್ಲೆಲೂಯಾ. ಇವು ಲಾಸ್ಟಿಗೆ, ಇವ್ರಿಗಾದ್ರೆ ಅಮ್ಮ ಇಡ್ತೀವಿ, ಅವ್ವ ಇಡ್ತೀವಿ. ಹಲ್ಲೆಲೂಯಾ. ಎಂಕಮ್ಮ ಇದ್ದರೆ ಕೆಲವೊಬ್ರು ಎಂಕವ್ವ ಅಂತೇಳಿ ಕರಿತಿರ್ತಾರೆ. ಹಲ್ಲೆಲೂಯಾ. ಯಾರಾದ್ರೂ ಇದ್ದರೆ ಬೇಜಾರಾಗಬೇಡ. ಹಲ್ಲೆಲೂಯಾ. ಲಾಸ್ಟಿಗೆ ಹಂಗೆ ಕರಿತಾ ಇರ್ತೀವಿ. ಹಲ್ಲೆಲೂಯಾ. ಈತನ ಹೆಸರು ಏನಂತ್ರಿ, ಯೋಬ. ಹಲ್ಲೆಲೂಯಾ. ಈ ಯೋಬನು ಊಚ್ ಎನ್ನುವಂಥ ದೇಶದಲ್ಲಿ ಜೀವಿಸ್ತಾ ಇದ್ದಾನೆ. ದೇವರು ಯಾಕೆ ಈ ಯೋಬನ ಕುರಿತಾಗಿ ಬರೆಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವಾಗ, ಆತನು ಒಬ್ಬ ಭಯಭಕ್ತಿ ಉಳ್ಳಂಥ ಮನುಷ್ಯನಾಗಿದ್ದ, ದೇವರಿಗೆ ಭಯಪಡುವಂಥ ವ್ಯಕ್ತಿಯಾಗಿದ್ದ. ತನ್ನ ಕುಟುಂಬದಲ್ಲಿ ಸಂಪೂರ್ಣವಾಗಿ ತನ್ನ ಯಜಮಾನತ್ವವನ್ನು ಆತ ನಡೆಸಿಕೊಂಡು ಹೋಗುವಂಥ ಸಮಯದಲ್ಲಿ ಆತನೇ ಒಂದು ಮಾದರಿಕರವಾದ ಜೀವಿತವನ್ನು ಜೀವಿಸ್ತಾ ಇದ್ದ. ಹಲ್ಲೆಲೂಯಾ. ತಂದೆ ಯಾವ ರೀತಿಯಾಗಿರ್ತಾನೋ, ಮಕ್ಕಳು ತಂದೆಯನ್ನು ನೋಡಿ ಆ ಒಂದು ಕಾರ್ಯಗಳನ್ನು ಕಲಿತಾ ಇರ್ತಾರೆ. ತಂದೆಯಲ್ಲಿರ್ತಕ್ಕಂಥ ಜೀನ್ಸ್ಗಳು, ತಾಯಿಯಲ್ಲಿರ್ತಕ್ಕಂಥ ಜೀನ್ಸ್ಗಳು ಎರಡು ಕೂಡಿ ಯಾರಿಗೆ ಬಂದಿರ್ತಾವ್ರಿ, ಮಕ್ಕಳಿಗೆ ಬಂದಿರ್ತವೆ. ಹಲ್ಲೆಲೂಯಾ. ತಂದೆ ಬುದ್ಧಿ ಆದ್ರೆ ಇರಬೇಕು, ತಾಯಿ ಬುದ್ಧಿ ಆದ್ರೆ ಇರಬೇಕು. ತಂದೆ ಬುದ್ಧಿ ಆದ್ರೆ ಇರಬೇಕು, ತಾಯಿ ತಂದೆಗಳ ಬುದ್ಧಿ ಆದರೂ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ನೋಡ್ರಿ, ಈತ ಹೆಂಗಿದ್ದಾನೆ, ಅವ್ರ ತಾತ ಇದ್ದಂಗನೇ ಇದ್ದಾನೆ. ಸೇಮ್ ಅದೇ ಗುಣಗಳು ಅಂತೇಳಿ ಹೇಳ್ತಾ ಇರ್ತಾರಲ್ಲ. ಹಲ್ಲೆಲೂಯಾ. ಅದರಂಗೆ ಇಲ್ಲಿ ಯೋಬನನ್ನು ನಾವು ನೋಡ್ತಾ ಇದ್ದೇವೆ. ಈತನು ಹೆಂಗಿದಾನಂತೆ, ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ದೇವರಿಗೆ ಭಯವನ್ನು ತೋರಿಸುತ್ತಾ ದೇವರಿಗೆ ಭಕ್ತಿಯುಳ್ಳವನಾಗಿ ಏನು ಮಾಡ್ತಾ ಇದ್ದಾನ್ರಿ, ಜೀವಿಸ್ತಾ ಇದ್ದಾನೆ. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಭಯಭಕ್ತಿಯ ಕುರಿತಾಗಿ ಅನೇಕ ಅಂಶಗಳನ್ನು ನಾವು ಮೊದಲನೇ ವಾರ ಇಲ್ಲಿಗೆ ಬಂದಂಥ ಸಮಯದಲ್ಲಿ ನಾವು ನೋಡಿದ್ವಿ. ಅಬ್ರಹಾಮನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರುವಂಥದ್ದಂದ್ರೆ ಏನ್ರಿ, ದೇವರಿಗೆ ಅವಮಾನಕರವಾದ ಪರಿಸ್ಥಿತಿ ಬರುವ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದಲ್ಲ. ಹಲ್ಲೆಲೂಯಾ. ಭಯಭಕ್ತಿ ಅಂದರೆ ಕೆಲವೊಬ್ಬರು ಭಯಪಡ್ತಾರೆ. ಯಾರು, ಪೊಲೀಸರನ್ನ ಕಂಡ್ರೆ ಯಾರು ಭಯಪಡ್ತಾರೆ ಹೇಳ್ರಿ, ಇಸ್ಪೇಟ್ ಆರ್ಡರು, ಓಸಿ ಆರ್ಡರು. ಪೊಲೀಸರನ್ನ ಕಂಡ್ರೆ ಏನು ಮಾಡ್ತಾರೆ, ಭಯಪಡ್ತಾರೆ. ಯಾಕೆ ಭಯಪಡ್ತಾರೆ, ಅವರು ತಪ್ಪಾದ ಮಾರ್ಗದಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಅದು ಆ ಭಯದ ಕುರಿತಾಗಿ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ದೇವರಿಗೆ ಭಯಪಡುವಂಥದ್ದು ಅಂದ್ರೆ ಏನು, ನಾನು ತಪ್ಪು ಮಾಡಿದರೆ ನನ್ನ ದೇವರ ನಾಮ ಅಪಹಾಸ್ಯಕ್ಕೆ, ಪರಿಹಾಸ್ಯಕ್ಕೆ, ಹಾಸ್ಯಾಸ್ಪದಕ್ಕೆ ಗುರಿಯಾಗುತ್ತೆ. ಹಲ್ಲೆಲೂಯಾ. ನಾನು ತಪ್ಪು ಮಾಡಬಾರ್ದು. ನನ್ನ ದೇವರು ಯಾವಾಗಲೂ ನನ್ನ ನೋಡುವವನಾಗಿದ್ದಾನೆ. ನನ್ನ ದೇವರು ನನ್ನ ಬಗ್ಗೆ ಲೆಕ್ಕಗಳನ್ನು ಕೇಳುವವನಾಗಿದ್ದಾನೆ. ಎಲ್ಲರೂ ಲೆಕ್ಕ ಒಪ್ಪಿಸ್ತಾರೆ. ಹಲ್ಲೆಲೂಯಾ. ಪ್ರತಿಯೊಬ್ಬ ಮಾನವನು ಯೇಸು ಕ್ರಿಸ್ತನ ಮುಂದೆ ನಿಂತುಕೊಂಡು ಲೆಕ್ಕ ಒಪ್ಪಿಸಲೇಬೇಕು. ಆದರೆ ರಕ್ಷಣೆ ಹೊಂದಿದಂಥ ಮಕ್ಕಳಿಗಿರ್ತಕ್ಕಂಥ ಮಹಾಭಾಗ್ಯ ಏನಂದರೆ, ಆತನು ನಮಗೆ ತೀರ್ಪು ಮಾಡ್ತಾನೆ. ಯಾವುದಕ್ಕಾಗಿ, ಬಹುಮಾನಗಳನ್ನು ಕೊಡುವುದಕ್ಕಾಗಿ. ಹಲ್ಲೆಲೂಯಾ. ಪಾಸಾದವ್ರಿಗೆ ಇಲ್ಲ ನೀವು ಫೇಲ್ ಆಗಿರಿ ಅಂತೇಳಿ ಹಿಂದಕ್ಕೆ ಕಳಿಸ್ತಾರಾ? ಕಳ್ಸೋಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಪಾಸಾದ ಗುಂಪಿನಲ್ಲಿ ನಾವು ಇರುವಂಥವ್ರು, ಪರಲೋಕಕ್ಕೆ ನಾವು ಪಾಸಾದಂಥವ್ರು. ಹಲ್ಲೆಲೂಯಾ. ಅದರ ಒಳಗಡೆ ಪ್ರವೇಶವಾಗೋದಕ್ಕೆ ನಾವು ಆ ಒಂದು ಲಕ್ಷಣಗಳನ್ನು ಉಳ್ಳಂಥವ್ರು ನಾವು. ಹಲ್ಲೆಲೂಯಾ. ಅದ್ರ ಸಲುವಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಭಯಭಕ್ತಿ ಅಂದರೆ ಏನ್ರಿ, ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಜೀವಿಸುವಂಥದ್ದು, ದೇವರಿಗೆ ಭಯಪಡುವಂಥದ್ದು, ದೇವರಿಗೆ ಭಕ್ತಿ ಉಳ್ಳವರಾಗಿ ನಾವು ಜೀವಿಸುವಂಥದ್ದು. ಅಷ್ಟು ಮಾತ್ರವಲ್ಲದೆ ಆತನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ ಲಕ್ಷಣ ಏನಂದರೆ, ಕೆಟ್ಟದ್ದನ್ನು ನಿರಾಕರಣೆ ಮಾಡುವಂಥದ್ದು. ಕೆಟ್ಟದ್ದು ಯಾವುದೆಂಬುದಾಗಿ ನಿನಗೆ ಗೊತ್ತು. ಕೆಟ್ಟದ್ದನ್ನು ಅನೇಕರು ನಿರಾಕರಣೆ ಮಾಡೋದಿಲ್ಲ. ಹಲ್ಲೆಲೂಯಾ. ನಟನೆಯ ಜೀವಿತವನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಈ ಯೋಬನು ಏನು ಮಾಡ್ತಾ ಇದ್ದಾನಂದರೆ, ಕೆಟ್ಟದ್ದನ್ನು ನಿರಾಕರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಕೆಟ್ಟದ್ದು ಯಾವುದಿದೆ ಎಂಬುದಾಗಿ ನಾವು ಬಾಯಿ ತೆರೆದು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ನಿಮಗೆ ಗೊತ್ತು ಯಾವುದು ಪಾಪ, ಯಾವುದು ಕೆಟ್ಟದ್ದು, ಯಾವುದು ನಮ್ಮನ್ನು ಮೋಸದ ಸುಳಿವಿಗೆ ಸಿಲುಕಿಸುತ್ತೆ, ಯಾವುದು ನಮಗೆ ಅಸಮಾಧಾನವನ್ನು ತಂದು ಹಾಕುತ್ತೆ, ಯಾವುದು ಕುಟುಂಬವನ್ನು ಒಡೆದು ಹಾಕುತ್ತೆ ಅಂತೇಳಿ. ಹಲ್ಲೆಲೂಯಾ. ಅಂತಹ ಕೆಟ್ಟ ಕಾರ್ಯಗಳನ್ನು ಯೋಬನು ಏನು ಮಾಡ್ತಾ ಇದ್ದ, ನಿರಾಕರಿಸ್ತಾ ಬರ್ತಾ ಇದೆ. ಯೋಬನ ಕಾಲದಲ್ಲಿರ್ತಕ್ಕಂಥ ಜನರೆಲ್ಲರೂ ಏನಾಗಿದ್ದಾರೆ ರೀ, ತಪ್ಪಿ ಹೋದಂಥ ಒಂದು ಸ್ಥಿತಿಯಲ್ಲಿ ಇದ್ದಾರೆ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಊಚ್ ಎನ್ನುವಂಥ ದೇಶದಲ್ಲಿರುವಂಥ ಈ ಯೋಬ ದೇವರಿಗೆ ಭಯಭಕ್ತಿ ಉಳ್ಳವನಾಗಿ ನಡೀತಾ ಇದ್ದ. ದೇವರು ಮತ್ತು ಆತನು ಕೆಟ್ಟದ್ದು ಯಾವುದಿದೆ ಮನುಷ್ಯರ ದೃಷ್ಟಿಯಲ್ಲಿ, ಆ ಕೆಟ್ಟದ್ದನ್ನು ನಿರಾಕರಣೆ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಕೆಟ್ಟದ್ದನ್ನು ನಿರಾಕರಣೆ ಮಾಡುವಂಥ ಜೀವಿತ ನಮ್ಮದಾಗಬೇಕು. ಕೆಲವೊಬ್ಬರು ಬಾಯಲ್ಲಿ ಯಾವಾಗ ನೋಡಿದ್ರೆ ಏನಿರುತ್ತೆ ರೀ,
ಸುಳ್ಳೇ ಇರುತ್ತೆ. ಅವ್ರು ಬಾಯಿ ಥರ ಸುಳ್ಳು ಹೇಳಿಲ್ಲ ಅಂದರೆ ಅವ್ರ ಜೀವಿತ ಸಾಗೋದಿಲ್ಲ. ಅವ್ರು ಅಂತಾರೆ ಕೇಳಿದರೆ, ಇಲ್ಲ ರೀ ಅಯ್ಯರೇ, ನಮ್ಮದು ಸುಳ್ಳು ಹೇಳಿನೇ ನಾವು ಜೀವನ ಮಾಡಬೇಕು ಅಂತ. ಹಲ್ಲೆಲೂಯ. ಅವರು ಸತ್ಯ ಹೇಳೋದಕ್ಕೆ ಏನು ಮಾಡಲ್ಲ, ಪರಿತಪ್ಪಿಸೋದಿಲ್ಲ. ಅದ್ರ ಸಲುವಾಗಿ ಅವರು ಹೇಳ್ಕೊಂಡು ಬಂದ ಕಾರಣ ಅದೇ ಸುಳ್ಳಿನ ಮೇಲೆಯೇ ಅವರು ಭದ್ರ ಬುನಾದಿಯನ್ನು ಕಟ್ಟಿಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ದೇವ್ರ ವಾಕ್ಯ ಹೇಳುತ್ತೆ, ಎಲ್ಲ ಸುಳ್ಳುಗಾರರು ಎಲ್ಲಿಗೆ ಹೋಗ್ತಾರಂತೆ, ಅಗ್ನಿ ನರಕದಲ್ಲಿ ಹಾಕಲ್ಪಡ್ತಾರೆ. 21ನೇ ಪ್ರಕಟಣೆ ಗ್ರಂಥ 8ನೇ ವಾಕ್ಯ ಓದ್ರಿ ಒಂದು ಸಾರಿ. ಆದರೆ ಏಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದೇನಂತ ಹೇಳ್ತಾ ಇದೆ, ಎಲ್ಲ ಸುಳ್ಳುಗಾರರು. ಯಾರಂತ್ರಿ? ಸುಳ್ಳುಗಾರರು. ಹಲ್ಲೆಲೂಯಾ. ಸುಳ್ಳು ಸುಲಭವಾಗಿ ಬಾಯಿಂದ ನಮಗೆ ಬರುತ್ತೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ನಾಲಿಗೆ, ಒಬ್ಬ ಕವಿ ಹೇಳ್ತಾನೆ ಏನಂತ ಹೇಳಿದರೆ, ತಪ್ಪು ಮಾಡೋದು ಯಾವುದು? ನಾಲಿಗೆ. ಬಡಿಸ್ಕೊಳ್ಳೋದು ಯಾವುದು? ದೇಹ. ನಾಲಿಗೆ ಯಾರು ನೋಡ್ತಾರ? ಯಾರು ಹೊಡೆಯೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಎಲ್ಲ ಸುಳ್ಳುಗಾರರು ಎಲ್ಲಿಗೆ ಹೋಗ್ತಾರಂತ್ರಿ? ಅಗ್ನಿ ನರಕಕ್ಕೆ ಹಾಕಲ್ಪಡ್ತಾರೆ. ಈ ಯೋಬನ ಜೀವಿತದಲ್ಲಿ ನಾವು ನೋಡುವಾಗ ಕೆಟ್ಟದ್ದನ್ನು ಆತನು ನಿರಾಕರಣೆ ಮಾಡ್ತಾ ಇದ್ದಾನೆ. ಕೆಟ್ಟದಾದ ಕಾರ್ಯಗಳನ್ನು ಆತನು ದೂರ ಮಾಡ್ತಾ ಇದ್ದಾನೆ. ವಿಗ್ರಹಾರಾಧನೆ ದೇವರಿಗೆ ಅಸಹ್ಯವಾದಂಥದ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವೇ ಒಂದು ಸಾರಿ ಆಲೋಚನೆ ಮಾಡಿರಿ, ದೇವರು ಒಂದು ವಿಗ್ರಹದಲ್ಲಿ ಇರೋದಕ್ಕೆ ಸಾಧ್ಯನಾ? ಇದೇ ವಿಗ್ರಹ ಅಂದ್ರೆ ಏನು ರೀ? ಚಲನೆ ಇರಲಾರ್ದದ್ದು. ಹಲ್ಲೆಲೂಯಾ. ಇಲ್ಲಿದ್ದರೆ ಇನ್ನೊಂದಕ್ಕೆ ದೇವ್ರಂದ್ರೆ ಏನು ಅರ್ಥ? ಸರ್ವಾಂತರ್ಯಾಮಿ, ಎಲ್ಲ ಕಡೆ ಇರುವವನೇ ದೇವರು. ಹಲ್ಲೆಲೂಯಾ. ಈಗ ನಾ ಇಲ್ಲಿದ್ದೀನಿ, ನಾನು ಬಾದರ್ಲಿಗಿರೋಕ್ಕಾಗತ್ತಾ? ಆಗತ್ತೆ ರೀ ಎಲ್ಲಪ್ಪೋರೆ? ಸೈನ್ಸ್ ಒಪ್ಕೊಳ್ತದಕ್ಕೆ ಒಪ್ಪಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿದ್ದೀನಿ ಅಂದ್ರೆ ನಾನು ಇಲ್ಲೇ ಇರ್ತೀನಿ, ಬಾದರ್ಲಿಗಿರೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ವೀಡಿಯೋ ಕಾಲ್ ಮಾಡಿದ್ರೆ ಅಲ್ಲಿ ಕಾಣಿಸ್ಬೋದು ನಾನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಬಾದರ್ಲಿಯಲ್ಲಿ ನಾನು ಇರೋದಕ್ಕೆ ಸಾಧ್ಯ ಇಲ್ಲ. ಆ ವಿಗ್ರಹಗಳು ಇಟ್ಟರೆ ಇಲ್ಲೇ, ಇನ್ನೊಂದಕ್ಕೆ ಇರೋದಕ್ಕೆ ಅವು ಅದರ ರೂಪ ಬೇರೆ ಬೇರೆ ಕಡೆಗೆ ಎಲ್ಲೆಲ್ಲೋ ಇಟ್ಕೊಳ್ಬೋದು, ಯಾವುದ್ಯಾವುದೋ ಊರುಗಳೆಲ್ಲ ಅವರು ಇಟ್ಕೊಳ್ಬೋದು. ಆದರೆ ಅದು ಸರ್ವಾಂತರ್ಯಾಮಿ ಆಗೋದಕ್ಕೆ ಸಾಧ್ಯವಿಲ್ಲ. ಅದ್ರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ಆತನು ಸರ್ವಾಂತರ್ಯಾಮಿಯಾಗಿರುವಂಥ ದೇವರಾಗಿದ್ದಾನೆ. ಕೆಟ್ಟದ್ದು ಯಾವುದಿದೆ, ಆ ಕೆಟ್ಟದ್ದನ್ನು ಯೋಬನು ಏನು ಮಾಡ್ತಾ ಇದ್ದಾನೆ? ನಿರಾಕರಿಸ್ತಾ ಇದ್ದಾನೆ. ಸುಳ್ಳು ಹೇಳುವಂಥದ್ದು ಕೆಟ್ಟದ್ದು, ತಪ್ಪಾದ ರೀತಿಯಲ್ಲಿ ಜೀವಿತವನ್ನು ಜೀವಿಸುವಂಥದ್ದು ಕೆಟ್ಟದ್ದು. ಹಲ್ಲೆಲೂಯಾ. ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಲಾರದೆ, ಜನರಿಗೆ ಭಯಪಟ್ಟು ಜನರು ಮಾಡುವಂಥ ಕಾರ್ಯಗಳನ್ನು ಮಾಡುವಂಥದ್ದು. ಹಲ್ಲೆಲೂಯಾ. ಕೆಟ್ಟದ್ದನ್ನು ನಾವು ನಮ್ಮ ಜೀವಿತದಲ್ಲಿ ನಿರಾಕರಣೆ ಮಾಡಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಯೋಬನು ಕೆಟ್ಟದ್ದನ್ನು ನಿರಾಕರಿಸ್ತಾ ಇದ್ದ. ಯೋಬನು ನೀತಿವಂತನಾಗಿ, ಅಲ್ಲಿ ನೋಡ್ರಿ ಒಂದು ಸಾರಿ ಮುಂದೆ ಹೋದ್ರಿ, ನಿರ್ದೋಷಿ ಅಂತೇಳಿದೆ ನೋಡ್ರಿ. ಮೊದಲನೇದಾಗಿ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಣೆ ಮಾಡ್ತಾ ಇದ್ದ, ನಿರ್ದೋಷಿಯಾಗಿ ನಡೀತಾ ಇದ್ದ. ಹೋದ್ರಿ ಒಂದು ಸಾರಿ ಅದು. ದೇಶದಲ್ಲಿ ಎಸ್, ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೇಶಿಯು ಯಥಾರ್ಥಿತನೂ ಆಗಿದ್ದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಿರ್ದೋಷಿಯಾಗಿ ಯೋಬನು ನಡೀತಾ ಇದ್ದ. ಹಲ್ಲೆಲೂಯಾ. ದೋಷವಿಲ್ಲದ ಹಾಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆದಿಕಾಂಡ ಪುಸ್ತಕದಲ್ಲಿ ಸತ್ಯವೇದ ಹೇಳ್ತಾ ಇದೆ, ಈ ಭೂಮಿಯ ಮೇಲೆ ಇರುವಂಥ ಎಲ್ಲ ಜನರು ಏನಾಗಿದ್ದಾರೆ? ದೋಷಿಗಳಾಗಿದ್ದಾರೆ, ಪಾಪ ಸ್ವಭಾವ ಉಳ್ಳವರಾಗಿ ಜೀವಿಸ್ತಾ ಇದ್ದಾರೆ. ಆದರೆ ಒಂದೇ ಒಂದು ಕುಟುಂಬ ಮಾತ್ರ ದೇವರಿಗೆ ದೋಷವಿಲ್ಲದ ಹಾಗೆ, ಪಾಪ ಸ್ವಭಾವವಿಲ್ಲದವರ ಹಾಗೆ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಅದು ಯಾರ ಕುಟುಂಬ? ನೋಹನ ಕುಟುಂಬ. ಹಲ್ಲೆಲೂಯಾ. ನೋಹನು ನೀತಿವಂತನು, ನಿರ್ದೋಷಿ, ಯಥಾರ್ಥವುಳ್ಳಂಥ ವ್ಯಕ್ತಿಯಾಗಿದ್ದ, ದೇವರಿಗೆ ಭಯಪಡುವಂಥ ವ್ಯಕ್ತಿಯಾಗಿದ್ದ, ಕೆಟ್ಟದ್ದನ್ನು ಆಗಿನ ಕಾಲದಲ್ಲಿ ನಿರಾಕರಣೆ ಮಾಡಿದಂಥ ವ್ಯಕ್ತಿಯಾಗಿದ್ದ. ಸತ್ಯವೇದ ಹೇಳ್ತಾ ಇದೆ, ಆ ನೋಹನನ್ನು ದೇವರು ಏನು ಮಾಡಿದ್ರು? ಎಲ್ಲ ಜನರ ಮಧ್ಯದಿಂದ ಆತನನ್ನು ತಪ್ಪಿಸಿ ಕಾಪಾಡಿದರು. ಹಲ್ಲೆಲೂಯಾ. ದೇವರ ಅಪ್ಪಣೆ ಕೊಟ್ಟರು ನೋಹನಿಗೆ, ಏನಂತೇಳಿ? ನೋಹನೇ, ಈ ಜನರನ್ನು ಉಂಟು ಮಾಡಿದ್ದಕ್ಕಾಗಿ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. 6ನೇ ಅಧ್ಯಾಯದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ, ದೇವರ ಆತ್ಮ ಮಾತಾಡ್ತಾ ಇದೆ, ಏನಂತೇಳಿ? ನಾನು ಇವ್ರನ್ನ ಉಂಟು ಮಾಡಿದ್ದಕ್ಕಾಗಿ ಪಶ್ಚಾತ್ತಾಪ
ಪಡ್ತಾ ಇದ್ದೀನಿ ಅಂತೇಳಿ. ಅಲ್ಲಿ ಯಾಕೆ ಹೇಳ್ರಿ, ದೇವರ ಆತ್ಮ ಮನುಷ್ಯರಲ್ಲಿ ಜಾಸ್ತಿ ಹೊತ್ತು ನೆಲೆಗೊಳ್ತಾ ಇಲ್ಲ, ದೇವರಿಗೆ ಭಯ ಪಡ್ತಾ ಇಲ್ಲ. ಜನರು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ. 6ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ಆಗ ಯೆಹೋವನು ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಅವರು ಭ್ರಷ್ಟರಾದದರಿಂದ ಮೃತರೇ, ಅಂದರೆ ಸಾಯತಕ್ಕಂಥವರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕೆಟ್ಟದ್ದನ್ನು ನಾವು ನಿರಾಕರಿಸಬೇಕು, ಮತ್ತು ದೋಷವುಳ್ಳವರಾಗಿ ನಾವು ಇರಬಾರದು. ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಸ್ವಲ್ಪ ಏನಾದರೂ ಸಿಮೆಂಟ್ ಧೂಳ ಏನಾದರೂ ಬಿದ್ದರೆ, ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡಾಗ ಯಾವ್ದು ಎದ್ದು ಹೊಡಿಯುತ್ತೆ ರೀ? ಕಲೆ ಯಾವುದಿರುತ್ತೋ ಅದು ಎದ್ದು ಹೊಡಿಯುತ್ತೆ. ಹಲ್ಲೆಲೂಯಾ. ಧೂಳು ಯಾವುದಾಗಿರುತ್ತೋ ಅದು ಏನಾಗುತ್ತೆ? ಎದ್ದು ಹೊಡಿಯುತ್ತೆ. ಇಲ್ಲಪ್ಪ ಅವರು ಎಲ್ಲೋ ಬಿದ್ದು ಬಂದಿದ್ದಾನೆ, ಎಲ್ಲೋ ಹೊರಳಾಡಿ ಬಂದಿದ್ದಾನೆ ಅಂತೇಳಿ ಅನ್ಕೊತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೋಷವಿಲ್ಲದ ಜೀವಿತವನ್ನು ನಾವು ಜೀವಿಸುವವರಾಗಬೇಕು. ಮೊದಲನೇದಾಗಿ ಯೋಬನು ಭಯಭಕ್ತಿ ಉಳ್ಳವನಾಗಿದ್ದ. ಎರಡನೇದಾಗಿ ಕೆಟ್ಟದ್ದನ್ನು ನಿರಾಕರಣೆ ಮಾಡ್ತಾ ಇದ್ದ. ನಿರಾಕರಣೆ ಅಂದರೆ ಏನ್ರಿ? ಅದನ್ನು ನಾವು ಎಂದಿಗೂ ಕೂಡ ಮಾಡೋದಕ್ಕೆ ಸನ್ನದ್ಧರಾಗಬಾರ್ದು. ಹಲ್ಲೆಲೂಯಾ. ಕೆಟ್ಟದ್ದನ್ನು ನಾವು ನಿರಾಕರಿಸುವಂಥವರು ಆಗಿರಬೇಕು. ಮತ್ತೆ ಏನಂತ ಹೇಳ್ತಾ ಇದ್ದ ವಾಕ್ಯ? ನಿರ್ದೋಷಿಯೂ ಆಗಿದ್ದ, ದೋಷವಿಲ್ಲದವನು ಆಗಿ ಜೀವಿಸ್ತಾ ಇದ್ದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಬನ ಕಾಲಕ್ಕಿಂತ ಮುಂಚಿನ ಕಾಲದಲ್ಲಿ ಜೀವಿಸಿರ್ತಕ್ಕಂಥ ನೋಹನು ಭಕ್ತಿಯ ಮಾರ್ಗವನ್ನು ಆರಿಸಿಕೊಂಡಿದ್ದ. ಪ್ರಿಯರು ಎಲ್ಲರೂ ಏನಾಗಿದ್ದಾರೆ? ತಪ್ಪಾಗಿ ನಡೀತಾ ಇದ್ದಾರೆ. ಹಲ್ಲೆಲೂಯಾ. ಅದರಂಗೆ ನೀನು ಕೂಡ ನಿನ್ನ ಕುಟುಂಬದಲ್ಲಿ ಹೆಂಗಿರಬೇಕು? ಭಯಭಕ್ತಿ ಉಳ್ಳವನಾಗಿರಬೇಕು. ಕೆಟ್ಟದ್ದನ್ನು ನೀನು ನಿರಾಕರಣೆ ಮಾಡುವವನಾಗಬೇಕು. ದೋಷವಿಲ್ಲದ ಜೀವಿತ ನೀನು ಜೀವಿಸಿದರೆ ನಿನ್ನ ಮಕ್ಕಳಿಗೆ ಏನಿರುತ್ತೆ? ಆಶೀರ್ವಾದ ಇರುತ್ತೆ. ನಿನ್ನ ಮಕ್ಕಳು ಬೇರೆಯವರು ನೋಡಲ್ಲ. ಯಾರು ನೋಡ್ತಾರೆ? ಕುಟುಂಬದಲ್ಲಿ ಇರ್ತಕ್ಕಂಥ ನಿನ್ನನ್ನೇ ನೋಡ್ತಾರೆ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಯೋಬನು ನಿರ್ದೋಷಿಯೂ ಆಗಿದ್ದ, ಮತ್ತು ಯಥಾರ್ಥ ಚಿತ್ತನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನ ಚಿತ್ತ ಯಥಾರ್ಥವಾಗಿತ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೆಲವೊಬ್ರದ್ದು ಹೆಂಗಿರುತ್ತೆ ರೀ ಮನಸ್ಸು? ಹೆಂಗಿರುತ್ತೆ? ಯಥಾರ್ಥತೆ ಇರೋದಿಲ್ಲ, ದ್ವೇಷ ಮನೋಭಾವನೆ ಇರುತ್ತೆ. ಹಲ್ಲೆಲೂಯಾ. ಯಥಾರ್ಥತೆ ಬಹಳ ನಮಗೆ ಮುಖ್ಯ ಎಂಬುದಾಗಿ ಸತ್ಯವೇದ ಅನೇಕ ಸಾರಿ ಕೀರ್ತನೆಗಳಲ್ಲಿ ಸಾರಿ ನಮಗೇನು ಮಾಡ್ತಾ ಇದ್ದೀರಿ? ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ರೀತಿಯಾಗಿ ಜೀವಿಸಿರ್ತಕ್ಕಂಥ ಯೋಬ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಏನು ಮಾಡುವಂಥ ವ್ಯಕ್ತಿಯಾಗಿದ್ದ ರೀ? ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿ. ಇವತ್ತಿನ ದಿನ ಅನೇಕರು ವಾಟ್ಸಪ್ಪು ಯಾವ ಆ್ಯಪ್ಗಳು ಬಂದಿದ್ದಾವ, ಎಲ್ಲ ಆ್ಯಪ್ಗಳಲ್ಲಿ ಏನು ಮಾಡ್ತಾರೆ ರೀ? ಸ್ಟೇಟಸ್ ಏನು ಇಡ್ತಾರೆ ಗೊತ್ತಾ ಬ್ರೋ? ಹಲ್ಲೆಲೂಯಾ. ಏನು ಇಡ್ತಾರೆ ರೀ? ಸ್ಟೇಟಸ್ ಇಡ್ತಾರೆ. ನಾವು ಹೆಂಗಿದ್ದೀವಿ, ನಾವು ಎಲ್ಲಿದ್ದೀವಿ, ಅದು ಇದು. ಸ್ಟೇಟಸ್ ಅಂದ್ರೆ ಏನು? ಸ್ಥಿತಿಗತಿ. ಹಲ್ಲೆಲೂಯಾ. ಆ ಒಂದು ತಮ್ಮ ಸ್ಥಿತಿ ಹೆಂಗಿದೆ ಅಂತೇಳಿ ಎಲ್ಲಿಡ್ತಾರೆ? ಮೊಬೈಲಲ್ಲಿ ಇಡ್ತಾರೆ. ಹಲ್ಲೆಲೂಯಾ. ಯೋಬನ ಜೀವಿತವನ್ನು ನೋಡಿದಾಗ ಯೋಬನ ಸ್ಥಿತಿ ಹೆಂಗಿದೆ ರೀ? ಸ್ಟೇಟಸ್ ಹೆಂಗಿದೆ? ಈ ರೀತಿಯಾಗಿದೆ. ಒಳ್ಳೆಯ ಲಕ್ಷಣಗಳನ್ನು ಉಳ್ಳವನಾಗಿ ಯೋಬನು ಜೀವಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಇವತ್ತಿನ ದಿನ ಹಿಂಗೆ ಸ್ಟೇಟಸ್ ಇಟ್ಟಿರ್ತಾರೆ. ಅವರ ಭಕ್ತಿಯ ಜೀವಿತವನ್ನು ನಾವು, ಆತ್ಮಿಕ ಜೀವಿತವನ್ನು ನಾವು ನೋಡೋದಾದರೆ ಎಲ್ಲವೂ ಏನಾಗಿರುತ್ತೆ? ತಪ್ಪಿ ಹೋದ ಮಾರ್ಗದಲ್ಲಿ ಅವರು ಜೀವಿಸ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇದಕ್ಕೆ ತದ್ವಿರುದ್ಧವಾಗಿ ಒಬ್ಬ ವ್ಯಕ್ತಿಯನ್ನು ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ. ತಂದೆಗೆ ಇಬ್ಬರು ಮಕ್ಕಳಿರ್ತಾರೆ. ಲೂಕನ ಬರೆದ ಸುವಾರ್ತೆಯಲ್ಲಿ ಅದರ ಕುರಿತಾಗಿ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಬ್ಬರು ಮಕ್ಕಳಿರುವಂಥ ಸಂದರ್ಭದಲ್ಲಿ ತಂದೆಯ ಹಿರಿಮಗ ತಂದೆಗೆ ಅಂಟಿಕೊಂಡು ಅಲ್ಲೇ ಜೀವಿಸ್ತಾ ಇರಬೇಕಾದ್ರೆ ಕಿರಿಮಗ ಏನು ಮಾಡ್ತಾನಂದ್ರೆ, ಅಪ್ಪ ನನಗಿರುವಂಥ ಆಸ್ತಿಯನ್ನು ನನಗೆ ಕೊಟ್ಟು ಬಿಡು, ನಾನೇನು ಮಾಡ್ತೀನಿ? ಬೇರೆ ಕಡೆಗೆ ಹೋಗ್ತೀನಿ, ನನಗೆ ವಿಭಾಗ ಆಗಬೇಕು ಅಂತೇಳಿ ಏನು ಮಾಡ್ತಾನೆ? ತೆಗೆದುಕೊಂಡು ಹೋಗ್ತಾನೆ ಪ್ರಿಯರೇ. ಹೋದಂಥ ಸಂದರ್ಭದಲ್ಲಿ ಅವನು ಒಳ್ಳೆಯ ಕಾರ್ಯಕ್ಕಾಗಿ ಹಣವನ್ನು ಹೂಡಿಕೆ ಮಾಡಿದರೆ ಆ ಹಣದಿಂದ ಅವನು ಸಿರಿವಂತನಾಗ್ತಿದ್ನೇನು, ಆದರೆ ಅದನ್ನು ಕೆಟ್ಟ ಕಾರ್ಯಗಳಿಗಾಗಿ ಅವನು ಬಳಸಿದ. ಹಲ್ಲೆಲೂಯಾ. ವ್ಯಭಿಚಾರಕ್ಕಾಗಿ ಅವನು ಬಳಸಿದ. ಹಣ ಇರುವಾಗ ಎಲ್ಲರೂ ಮುತ್ತಿಕೊಂಡ್ರು ಜೇನ್ನೊಣದಂತೆ ಅವನಿಗೆ. ಹಲ್ಲೆಲೂಯಾ. ಸ್ನೇಹಿತರು. ಹಲ್ಲೆಲೂಯಾ. ಆದರೆ ಯಾವಾಗ ಹಣ ಇಲ್ಲದವನಾಗಿ ಹೋದ್ನೋ ಆ ಒಂದು ದೇಶದಲ್ಲಿ ಅವನು ಬಡವನಾಗಬೇಕಾಯಿತು. ಹಂದಿ ಕಾಯುವಂಥ ಸ್ಥಿತಿ ಅವನಿಗೆ ಬಂತು ಪ್ರಿಯರೇ. ಹಲ್ಲೆಲೂಯಾ. ಹಂದಿ ಕಾಯುವಂಥ ಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಅವನು ಹಂದಿಗಳನ್ನು ಕಾಯ್ತಾ ಇದ್ದಾನೆ.
ಅಟ್ಲೀಸ್ಟ್ ಹಂದಿ ತಿನ್ನುವಂಥ ಆಹಾರವೂ ಕೂಡ ಅವನಿಗೆ ಸಿಗಲಾರದ ಒಂದು ಸ್ಥಿತಿ ಉಂಟಾದಾಗ ಅವಾಗ ಅವನು ನೆನೆಸ್ಕೊಳ್ತಾ ಇದ್ದಾನೆ. ಏನನ್ನು ನೆನೆಸ್ಕೊಳ್ತಾ ಇದ್ದಾನೆ? ಅಯ್ಯೋ, ನಾನು ನನ್ನ ತಂದೆಯ ಮನೆಯಲ್ಲಿದ್ದಿದ್ರೆ, ಆತನಲ್ಲಿ ಒಬ್ಬ ಕೆಲಸಗಾರನಾಗಿದ್ದಿದ್ರೆ ನಮಗೆ ಒಟ್ಟಿಗೆ ಆಹಾರ ಬರ್ತಿತ್ತು. ಅಲ್ಲಯ್ಯ, ಏನಂತ ಅಂದ್ಕೊಳ್ತಾ ಇದ್ದಾನೆ? ತಂದೆಯ ಮನೆಯನ್ನು ಬೇಡ್ತಾ ಇದ್ದಾನೆ ಹೊರತಾಗಿ ಒಬ್ಬ ಕೂಲಿಗಾರನಾಗಿ ಎದಕ್ಕಾಗಿ ಬೇಡ್ತಾ ಇದ್ದಾನೆ? ಈಗ ಹಸಿವಾಗಿದೆ, ಪರಿಸ್ಥಿತಿ ತುಂಬ ಕೆಟ್ಟದಾಗಿ ಬದಲಾಗಿದೆ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಅಲ್ಲಿ ವಾಕ್ಯ ಹೋದ್ರೆ ಒಂದು ಸಾರಿ 15ನೇ ತೆಗೆದಿದ್ದೀರಾ? ಲೂಕನ ಬರೆದ ಸುವಾರ್ತೆ 16ನೇ ವಚನ, 15-16. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕಾಗಿ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಹಂದಿ ತಿನ್ನ ಒಂದು ಪರಿಸ್ಥಿತಿ. ಅವ್ರ ತಂದೆ ಮನೆಯಲ್ಲಿ ಇರಬೇಕಾದ್ರೆ ಹೆಂಗಿದ್ದಾನೆ? ಎಷ್ಟೋ ಕೆಲಸಗಾರರಿದ್ದಾರೆ, ಎಷ್ಟೋ ಕೂಲಿ ಕೆಲಸ ಮಾಡುವಂಥವ್ರು ಆತನ ಬಳಿಯಲ್ಲಿ ಇದ್ದಾರೆ. ಒಬ್ಬನಿಗೆ ಹೋಗಂದ್ರೆ ಹೋಗ್ತಾನೆ, ಬಾ ಅಂದ್ರೆ ಬರ್ತಾನೆ. ಅಲ್ಲಲ್ಲಿ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಸಿರಿ ಸಂಪತ್ತು ಉಳ್ಳವನಾಗಿ ಆತನ ತಂದೆ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾವಾಗ ಬೇರ್ಪಟ್ಟನೋ, ಯಾವಾಗ ತಂದೆ ಮನೆಯಿಂದ ದೂರಾದ ಮೇಲೆ ಕೆಟ್ಟ ಕಾರ್ಯಗಳಿಗಾಗಿ ಏನು ಮಾಡಿದ? ಹಣವನ್ನು ಹೂಡಿಕೆ ಮಾಡಿದ, ಕೆಟ್ಟದಾದ ಜೀವಿತವನ್ನು ಜೀವಿಸಿದ ಪ್ರಿಯರೇ. ಹಣ ಎಲ್ಲ ಹೋದ್ಮೇಲೆ ಆ ಒಂದು ಹೋದಂಥ ಸಂಚಾರಿ ದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬನ ಬಳಿಯಲ್ಲಿ ಏನು ಮಾಡ್ತಾನೆ? ಸೇರಿಕೊಳ್ತಾನೆ. ಸೇರಿಕೊಂಡ ಸಂದರ್ಭದಲ್ಲಿ ಹಸಿವಾಗುತ್ತೆ, ಹಂದಿ ಕಾಯುವಂಥ ಕೆಲಸಕ್ಕೆ ಇಡ್ತಾರೆ ನೋಡ್ರಿ ಅವನು. ಅಲ್ಲಿ ಅವನ ಜೀವಿತ ಎಲ್ಲಿಗೆ ಬಂದಿದೆ ರೀ? ಹಲ್ಲೆಲೂಯಾ. ಎಷ್ಟು ಉನ್ನತವಾಗಿರ್ತಕ್ಕಂಥ ವ್ಯಕ್ತಿ ಎಷ್ಟು ಕೀಳಾದ ಜೀವಿತವನ್ನು ಜೀವಿಸೋದಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಅಲ್ಲಿ ಏನಂದರೆ, ಅವನು ಹೋಗಿ ಅಲ್ಲಿ ಅಟ್ಲೀಸ್ಟ್ ತನಗೆ ಹಸಿವಾಗ್ತಾ ಇದೆ ಈ ಸಮಯದಲ್ಲಿ, ಹಂದಿ ತಿನ್ನುವಂಥ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸ್ಕೊಳ್ಬೇಕು ಅಂತ. ಹಲ್ಲೆಲೂಯಾ. ಮನುಷ್ಯ ಹಸಿವನ್ನು ತಡ್ಕೊಳಕ್ಕಾಗತ್ತೆ ರೀ? ಹಲ್ಲೆಲೂಯಾ. ಅವನು ಚೆನ್ನಾಗಿ ಇರುವಂಥ ಐಟಮ್ಸ್ ಎಲ್ಲ ತಿಂದಂಥ ವ್ಯಕ್ತಿ ಯಾರು? ಈ ಸಣ್ಣ ಮಗ. ಹಲ್ಲೆಲೂಯಾ. ಒಳ್ಳೆಯ ಆಹಾರನ ಭುಜಿಸಿದಂಥ ವ್ಯಕ್ತಿಗೆ ಇವಾಗ ಏನು ಸಿಕ್ಕಿದೆ? ಹಂದಿ ಕಾಯಿಗಳು. ಹಲ್ಲೆಲೂಯಾ. ಹಂದಿ ತಿನ್ನುವಂಥ ಕಾಯಿಗಳು, ಅದನ್ನು ಕೂಡ ಆ ಜನರು ಏನು ಮಾಡ್ತಾ ಇಲ್ಲ ಅಂತ ಅವನಿಗೆ ಕೊಡ್ತಾ ಇಲ್ಲ. ಅಷ್ಟು ಬರ್ಬಾದಾಗಿದೆ ಅವನ ಜೀವಿತ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಾಗ ಅಂದ್ಕೊಳ್ತಾ ಇದ್ದಾನೆ, ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು, ಹಲ್ಲೆಲೂಯಾ, ಏನಂತ ಅನ್ಕೊತಿದ್ದ ನೋಡ್ರಿ, ಅವನು ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ತಂದೆ ಬೇಕಂತ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಕೇಳ್ತಾ ಇದ್ರಿ ವಾಕ್ಯ, ನನಗೆ ನನ್ನ ತಂದೆ ಬಳಿಗೆ ಹೋಗ್ಬಿಟ್ರೆ ಸಾಕಂತ ಇಲ್ಲ. ಏನಂತ ಇದ್ದಾನೆ? ನನಗೆ ಹೊಟ್ಟೆ ತುಂಬಕ್ಕೆ ಆಹಾರ ಎಲ್ಲಿ ಸಿಗುತ್ತಾ? ತಂದೆ ಮನೆಯಲ್ಲಿ ಸಿಗುತ್ತೆ. ಕೂಲಿಯಾಳುಗಳೇ ಬೇಕಾದಷ್ಟು ಆಹಾರ ನನ್ನ ತಂದೆ ಮನೆಯಲ್ಲಿ ತಿಂತಾರೆ. ಆ ಆಹಾರ ಸಲುವಾಗಿ ಹೋಗ್ಬೇಕಂತೇಳಿ ಅಂದ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಕೂಲಿಯಾಳುಗಳಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಬ್ರಿಗೆ ಏನಂದರೆ, ದೇವರಿಲ್ಲ, ಇದು ಈ ಕಾರ್ಯ ಮಾಡಿಬಿಟ್ರೆ ಮಾತ್ರ ನಾನು ದೇವ್ರನ್ನ ನಂಬ್ತೀನಿ. ಹಲ್ಲೆಲೂಯಾ. ಈ ಕೆಲಸ ಆದರೂ ಮಾತ್ರ ದೇವರಪ್ಪ, ಕೆಲಸ ಮಾಡಲಿಲ್ಲ ಅಂದರೆ ಹೆಂಗೆ ದೇವ್ರತ್ತ ಅಂಥೇಳಿ ಕೆಲವೊಬ್ರು ಅಂದ್ಕೊಳ್ತಾ ಇರ್ತಾರೆ. ದೇವ್ರ ಮೇಲೆ ಬ್ಲೇಮನ್ನು ಹಾಕ್ತಾ ಇರ್ತಾರೆ. ಹಲ್ಲೆಲೂಯಾ. ಎಲ್ಲರೂ ಈತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾರ್ಟಿಗಳವರು. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನ ತಂದೆ ಬಳಿಗೆ ನಾನು ಹೋಗಬೇಕು, ನನ್ನ ತಂದೆಗೆ ಮಗನಾಗಿ ನಾನು ಇರಬೇಕು. ಕೇವಲ ಆಹಾರಕ್ಕಾಗಿ ಅವನಿಗೆ ಒಂದು ವೇಳೆ ಅಲ್ಲಿ ಹಸಿವಿನ ಸ್ಥಿತಿ ಉಂಟಾಗಲಿಲ್ಲ ಅಂದಿದ್ರೆ ತಂದೆ ಮನೆಗೆ ಬರ್ತಿದ್ದ, ಅವನು ಬರ್ತಿರಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆದರೂ ಕೂಡ ತಂದೆ ಅಂದರೆ ಯಾರು ರೀ? ದೇವರು. ಅಲ್ಲಿ ಮಗ ಅಂದರೆ ಯಾರು? ನಾವು, ನೀವೆಲ್ಲರೇ. ಹಲ್ಲೆಲೂಯಾ. ಏನಾಗಿದ್ದೀವಿ ನಾವು? ತಂದೆ ಮನೆಯನ್ನು ಕೆಲವರು ಬಿಟ್ಟು ಹೋಗಿದ್ದೀವಿ, ಮತ್ತೆ ಪುನಃ ನಾವು ಬರುವವರಾಗಬೇಕು. ಹಸಿವಿಗೋಸ್ಕರವಾಗಿ ಬರುವಂಥವರು ಅಲ್ಲ, ಅದ್ಭುತ ಕಾರ್ಯಗಳಿಗೋಸ್ಕರವಾಗಿ ಬರುವಂಥವ್ರು ನಾವು ಆಗಬಾರ್ದು. ಯಾವುದಕ್ಕೆ ಬರುವವರಾಗಬೇಕು? ನನ್ನ ತಂದೆ ಬಳಿಯಲ್ಲಿ ನಾನಿದ್ದರೆ ಆತ ನನಗೆ ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ. ನನ್ನ ತಂದೆಯ ಬಳಿಯಲ್ಲಿ ನಾನಿದ್ದರೆ ನನ್ನ ಹಸಿವನ್ನು ಆತನು ನೀಗಿಸ್ತಾನೆ. ನನ್ನ ತಂದೆಯ ಬಳಿಯಲ್ಲಿ ನಾನಿದ್ದರೆ ನನ್ನದೆಲ್ಲವನ್ನು ಆತನು ನೋಡಿಕೊಳ್ತಾನೆ. ಹಲ್ಲೆಲೂಯಾ. ಆದರೆ ಇವನ ಹೃದಯ ಹೆಂಗಿದೆ?
ಕೆಟ್ಟದ್ದಾಗಿದೆ. ಕೇವಲ ಹಸಿವೆ ಆದ ಕಾರಣಕ್ಕಾಗಿ ಏನು ಮಾಡ್ತಾ ಇದ್ದಾನೆ ರೀ, ತಂದೆಯ ಬಳಿಗೆ ಬರಬೇಕಂತೇಳಿ ಅಂದುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಕೆಟ್ಟದ್ದನ್ನು ಒಂದು ವೇಳೆ ಆವತ್ತಿನ ದಿನ ಅವನು ನಿರಾಕರಣೆ ಮಾಡಿದರೆ ಈ ಸ್ಥಿತಿ ಅವನಿಗೆ ಬರ್ತಾ ಇರಲಿಲ್ಲ. ಹಲ್ಲೆಲೂಯಾ. ಊಚ್ ದೇಶದಲ್ಲಿ ಇರ್ತಕ್ಕಂಥ ಆ ದೇಶದ ಇರ್ತಕ್ಕಂಥ ಒಬ್ಬ ಶ್ರೀಮಂತ ವ್ಯಕ್ತಿ ಯೋಬ, ಆ ಯೋಬ ಏನು ಮಾಡ್ತಾ ಇದ್ದಾನೆ ರೀ, ಭಕ್ತಿವಂತನಾಗಿರುವಂಥದ್ದು ಮಾತ್ರವಲ್ಲ, ಕೆಟ್ಟದ್ದನ್ನು ನಿರಾಕರಣೆ ಮಾಡ್ತಾ ಇದ್ದಾನೆ, ನಿರ್ದೋಷಿಯಾಗಿ ನಡೀತಾ ಇದ್ದಾನೆ. ಹಲ್ಲೆಲೂಯಾ, ಯಥಾರ್ಥ ಚಿತ್ತನಾಗಿ ನಡೀತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ ದೊಡ್ಡ ಶ್ರೀಮಂತರಾದವರು ತೀರ ಕೆಳಮಟ್ಟಕ್ಕೆ ಬರೋದಕ್ಕೆ ಕಾರಣ ಏನು ರೀ, ಹೋಗ್ತಾರೆ ಸಿನ್ನೂರಿಗೆ, ಕುಂದಿರ್ತಾರೆ, ರೂಮ್ಗಳು ಮಾಡಿರ್ತಾರೆ, ಎಲೆಗಳ ಆಟ ಆಡ್ತಾ ಇರ್ತಾರೆ. ಹಲ್ಲೆಲೂಯಾ. ಎಲೆಗಳ ಆಟ ಆಡಿ 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 ಕೆಲವೊಬ್ಬರು ಪರಿಸ್ಥಿತಿ ನೀವೇ ನಿಮ್ಮೂರಲ್ಲಿ ನೀವು ನೋಡಿರ್ಬೋದು, ಯಾರಿಗಾದ್ರೂ ಆ ರೀತಿ ಆಗಿರ್ಬೋದು. ಪ್ರತಿಯೊಬ್ಬ ಊರಲ್ಲಿ ಯಾರಾದರೂ ಒಬ್ರು ಇರ್ತಾರೆ. ಹಲ್ಲೆಲೂಯಾ. ಏನಾಗಿದೆ ಅವ್ರ ಪರಿಸ್ಥಿತಿ, ಬರ್ಬಾದಾಗಿದೆ. ಅಯ್ಯೋ ಹೆಂಗೆ ನಡ್ಕೊಂಡ್ರು, ಒಂದು ದಿನದಲ್ಲಿ ಹೆಂಗಿತ್ತು ಅವ್ರ ಪರಿಸ್ಥಿತಿ, ಭಾಳ ಚೆನ್ನಾಗಿತ್ತು. ಆದರೆ ಅವರು ಕೆಟ್ಟದ್ದನ್ನು ಪ್ರೀತಿಸಿದ್ರು, ಕೆಟ್ಟದ್ದನ್ನು ನಿರಾಕರಣೆ ಅವರು ಮಾಡಲಿಲ್ಲ. ಹಲ್ಲೆಲೂಯಾ. ಕೆಟ್ಟದ್ದನ್ನು ನಿರಾಕರಣೆ ಮಾಡಿದರೆ ಅವ್ರ ಜೀವಿತ ಆ ರೀತಿಯಾಗಿ ಆಗ್ತಾ ಇರಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ಯೋಬನು ಯಥಾರ್ಥ ಚಿತ್ತನಾಗಿದ್ದ, ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದೆ. 42ನೇ ಅಧ್ಯಾಯ 10ನೇ ವಾಕ್ಯ ಓದಿಕೊಳ್ಳೋಣ, ಯೋಬನ ಗ್ರಂಥ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸ್ವತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಯೋಬ ಇಷ್ಟೆಲ್ಲ ಜೀವಿಸಿದ ಮೇಲೆ ದೇವರು ಏನು ಮಾಡಿದ್ರು, ಯೋಬನಿಗೆ ಕಷ್ಟವನ್ನು ತಂದಾಕಿದ್ರು. ಹಲ್ಲೆಲೂಯಾ. ಸೈತಾನು ಕೇಳ್ತಾನೆ, ಇಲ್ಲಪ್ಪ ನೀನು ಎಲ್ಲ ಕೊಟ್ಬಿಟ್ಟು ಅವನಿಗೆ. ಹಲ್ಲೆಲೂಯಾ. ಎಲ್ಲ ಕೊಟ್ಟು ದೇವರು ಏನಾದ್ರು ನಿನ್ನನ್ನು ಏನು ಮಾಡ್ತಾನಾತ, ಸ್ತುತಿ ಮಾಡ್ತಾನೆ, ಎಲ್ಲ ತೊಗೊಂಬಿಡು ಅಂತೇಳಿದಾಗ, ಆಯ್ತು ನಿನಗೆ ಅಪ್ಪಣೆ ಕೊಡ್ತೀನಿ ಅಂತೇಳಿ ಅಂದ. ಸೈತಾನ್ ಹೋದ, ದೂತ, ಅವನು ಯಾವ ದೂತ, ಆಪಾದಕ ದೂತ, ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಏನು ಮಾಡ್ತಾನೆ, ಚಾಡಿ ಹೇಳ್ತಾನೆ. ಹಲ್ಲೆಲೂಯಾ. ಚಾಡಿ ಹೇಳುವಂಥ ಸ್ವಭಾವ, ಮುದೇಕಿ ಮಾತುಗಳು ಏನು ಮಾಡ್ಬೇಕು, ನಾವು ಕಟ್ಟೆ ಹಾಕ್ಬೇಕು. ಹಲ್ಲೆಲೂಯಾ. ಅಜ್ಜಿ ಕತೆಗಳಂತಿರೋ ಮಾತುಗಳನ್ನು ನಾವೇನಾಗಬೇಕು, ಕಟ್ಟೆ ಹಾಕ್ಬೇಕು. ಕೆಲವೊಬ್ರು ಕಿವಿ ಊದೋದೇ ಇರುತ್ತೆ ರೀ, ಅವ್ರದ್ದು ಇವ್ರ ಹತ್ರ, ಇವ್ರದ್ದು ಅವ್ರ ಹತ್ರ ಹೇಳಿ ನಡುಕ್ಕೆ ಯಾವಾಗ ಒಂದಿನ ಸಿಗಾಕೊಂಡ್ಬಿಡ್ತಾರ. ಅವರಲ್ಲಿ ನಂಬಿಕೆ ಕಳ್ಕೊತಾರ, ಇವರಲ್ಲಿ ಕೂಡ ನಂಬಿಕೆ ಕಳೆದುಕೊಂಡು ಬಿಡ್ತಾರೆ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೋಬನಿಗೆ ಬರಲಾರದ ಪರಿಸ್ಥಿತಿ ಬಂತು ರೀ. ಹಲ್ಲೆಲೂಯಾ. ಒಂದೇ ದಿನದಲ್ಲಿ ಯೋಬನ ಮಕ್ಕಳೆಲ್ಲರೂ ಸತ್ತೋದ್ರು, ಸೊಸೆಯಂದರು, ಅಳಿಯಂದರು ಎಲ್ಲರೂ ಒಂದೇ ಬಿಲ್ಡಿಂಗಲ್ಲಿ ಊಟ ಮಾಡ್ತಾ ಇರಬೇಕಾದ್ರೆ, ಔತಣಕೂಟ ಏರ್ಪಡಿಸಿರ್ಬೇಕಾದ್ರೆ ಅದೆಲ್ಲ ಚತ್ತು ಹೊತ್ಕೊಂಡು ಬಿದ್ದು ಏನಾದರೂ ರೀ ಸತ್ತೋದ್ರು. ಅವನಿಗಿರುವಂಥ ಎಲ್ಲ ಪಶುಗಳೆಲ್ಲವೂ, ಕತ್ತೆ ಎತ್ತುಗಳು ಎಲ್ಲ ಕುರಿಗಳನ್ನೆಲ್ಲರೂ ಏನು ಮಾಡಿದ್ರು, ಒಡೆದುಕೊಂಡು ಹೋದ್ರು ಪ್ರಿಯರೇ. ಆವಾಗ ಯೋಬ ಹೇಳುವಂಥ ಮಾತು ಒಂದೇ ಒಂದು, ಏನಂತ ಹೇಳ್ತಾ ಇದ್ದಾನೆ, ದೇವರಿಗೆ ಸ್ತೋತ್ರವಾಗಲಿ, ಯೆಹೋವನಿಗೆ ಸ್ತೋತ್ರವಾಗಲಿ, ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ, ತಾಯಿಯ ಗರ್ಭದಿಂದ ನಾನು ಬರಿದಾಗಿಯೇ ಬಂದಿದ್ದೇನೆ, ಪುನಃ ನಾನು ಬರಿದಾಗಿಯೇ ಹೋಗುವವನಾಗಿದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆ ಎಲ್ಲ ದುಸ್ಥಿತಿ ಬಂದಾಗ ಒಂದು ವೇಳೆ ನೀವು ಅಂದ್ಕೊಳ್ರಿ, ನಿಮ್ಮ ಹೊಲ ಚೆನ್ನಾಗಿ ಬರೀ ಯಾವಾಗಲೂ ಒಳ್ಳೆಯ ಫಲವನ್ನೇ ಕೊಡ್ತಾ ಇತ್ತು ಅಂತೇಳಿ ಅಂದ್ಕೊಳ್ರಿ. ಅದು ಒಳ್ಳೆಯ ಫಲವನ್ನು ಕೊಡಬೇಕಾದ್ರೆ ನೀವೇನಾಗಬೇಕು, ಭೂಮಿಯನ್ನು ಚೆನ್ನಾಗಿ ಹದ ಮಾಡಬೇಕು, ಕಷ್ಟಪಡಬೇಕು. ಹಲ್ಲೆಲೂಯಾ. ಚೆನ್ನಾಗಿ ಹದ ಮಾಡಬೇಕು. ಹದ ಮಾಡಿದ ಮೇಲೆ ಏನು ಮಾಡಬೇಕು, ಬೀಜಗಳನ್ನು ಹಾಕಬೇಕು, ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಇರಬೇಕು. ಆದರೂ ನೀವು ಅದು ಏನು ಹೆಂಗಾದ್ರೂ ಬೆಳೀಲಿ, ಅದು ಒಳ್ಳೆ ಬೆಳೆಯನ್ನು ಬೆಳೀಲಿ, ಅದು ಫುಲ್ ಬೀಜ ಎಲ್ಲ ಸ್ಟ್ಯಾಂಡರ್ಡ್ ಇದ್ದರೂ ಕೂಡ ನೀವೇನು ಮಾಡ್ತೀರಿ, ಗೊಬ್ಬರ ಹಾಕೋದು ಬಿಡ್ತೀರಾ? ಹಲ್ಲೆಲೂಯಾ. ಬಿಡ್ತೀರಾ? ಬಿಡಲ್ಲ, ಹಾಕ್ತೀರಿ ನೀವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನು ಮಾಡ್ತೀರಿ, ಹಾಕ್ತೀರಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ, ದೇವರು ನಂಬಿದಂಥ ಮಕ್ಕಳ ಜೀವಿತದಲ್ಲಿ ಕಷ್ಟ ಕಾಲಗಳು ಬರಲಿಲ್ಲ ಅಂದಿದ್ರೆ ಅವ್ರ ಭಕ್ತಿಯ ಜೀವಿತ ಉದ್ಧಾರ ಆಗೋದೇ ಇಲ್ಲ. ಹಲ್ಲೆಲೂಯಾ. ಕಷ್ಟಗಳು ಬರಲಾರ್ದಂಗೆ ಇದ್ದರೆ ನಮ್ಮ ಭಕ್ತಿಯ ಜೀವಿತ, ನಮ್ಮ ವಿಶ್ವಾಸ ನಮಗೇನಾಗಲ್ಲ, ಹೆಚ್ಚಾಗಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ, ಇತರರನ್ನು ನಾವು ನೋಡಿ ಏನು ಮಾಡ್ತೀವಿ, ಗೇಲಿ ಮಾಡ್ತೀವಿ. ನಮಗಾದ್ರೆ ದೇವ್ರು ಅಂಥದ್ದು ಕೊಟ್ಟಿಲ್ಲಪ್ಪ, ನಾವು ಎಲ್ಲ ಚೆನ್ನಾಗಿದೆ. ಅದೇ ನಿನಗೆ ಬಂದರೆ, ದೇವರೇ ಅವ್ರು ಏನು ಮಾಡ್ತಾ ಇದ್ದಾರೆ, ಇಂಥ ಕಷ್ಟದಲ್ಲಿದ್ದಾರೆ, ನಾನು ಬಂದಾಗ ಇಂಥ ಪರಿಸ್ಥಿತಿಯನ್ನು ನಾನು ಅನುಭವಿಸಿದ್ದೇನೆ, ಆದರೆ ಅವರಿಗಾಗಿ ನೀನೇನು ಮಾಡ್ತೀವಿ, ಅವಾಗ ಪ್ರಾರ್ಥನೆ ಮಾಡ್ತೀಯಾ ಮಾಡಲ್ವಾ? ಖಂಡಿತವಾಗಿ. ಹಲ್ಲೆಲೂಯಾ. ಅದನ್ನೇ ಯೋಬನು ಮಾಡ್ತಾ ಇದ್ದಾನೆ. ಯೋಬನು ಯಾರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ,
ಸ್ನೇಹಿತರಿಗಾಗಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರೇ ನನಗೆ ಕೊಟ್ಟಿದ್ದೀಯಾ, ಓಕೆ, ನಾನು ತಡ್ಕೊಂಡಿದ್ದೀನಿ, ಆ ಶಕ್ತಿಯನ್ನು ನನಗೆ ಅನುಗ್ರಹ ಮಾಡಿದ್ದೀಯಾ. ಆದರೆ ಈ ಸಮಯದಲ್ಲಿ ಒಂದು ವೇಳೆ ನನ್ನ ಸ್ನೇಹಿತರಿಗೆ ಕೊಟ್ಟರೆ ಅವ್ರು ಏನಾಗ್ಬಿಡ್ತಾರೆ, ಹಿಂಜೆ ಹಾರಿ ಹೋಗ್ಬಿಡ್ತಾರೆ. ಅದನ್ನು ಅವರಿಗೆ ಕೊಡಬೇಡ ಅಂತೇಳಿ ದೇವರು ಹೇಳಿದ ರೀತಿಯಲ್ಲೇ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವರು ವಾಕ್ಯ ಹೇಳ್ತಾ ಇದೆ, ಯೋಬನಿಗಿರುವಂಥ ಎಲ್ಲ ದುಸ್ಥಿತಿಯನ್ನು ದೇವರು ಏನು ಮಾಡಿದಂತೆ, ಹೋಗಲಾಡಿಸಿ 2ರಷ್ಟು ಏನು ಮಾಡಿದಂತೆ, 2ರಷ್ಟು ಹೆಚ್ಚಿಸಿದನು. ಹಲ್ಲೆಲೂಯಾ. 10,000 ಇದ್ರೆ ಈಗ ಎಷ್ಟಾಗಿದೆ, 20,000. ಡಬಲ್ ಅನಾಯಿಂಟಿಂಗ್, ಡಬಲ್ ಬ್ಲೆಸ್ಸಿಂಗ್. ಹಲ್ಲೆಲೂಯಾ. 2ರಷ್ಟು ಅಭಿಷೇಕ, 2ರಷ್ಟು ಆಶೀರ್ವಾದವನ್ನು ದೇವರು ಮಾಡಿದರು. ಪ್ರೇಯರ್ ನಮಗೆ ಸ್ವಲ್ಪ ಹಣ ಬಂದರೆ ಆಯ್ತು. ಕೆಲವೊಬ್ಬರು ಭಕ್ತಿ ಮಾರ್ಗದಲ್ಲಿ ಬಂದಂಥವ್ರು ಅನೇಕರನ್ನು ನಾವು ನೋಡಿದ್ದೀವಿ. ಸ್ವಲ್ಪ ಹಣ ಬಂದ ತಕ್ಷಣ ಅವ್ರ ಕಣ್ಣಿಲ್ಲಿರಲ್ಲ, ಎಲ್ಲಿರುತ್ತೆ, ಮೇಲ್ಗಡೆ ಇರುತ್ತೆ. ಅವ್ರಿಗೆ 500 ಕಾಣಲ್ಲ, ಅವರಿಗೆ ದೇವರು ಕಾಣೋದಿಲ್ಲ. ಭಕ್ತಿಯ ಜೀವಿತದಿಂದ ಅವರು ಹಿಂಜಾರಿ ಹೋಗಿಬಿಡ್ತಾರೆ. ಅದ್ರ ಸಲುವಾಗಿ ಪೌಲನು ಹೇಳ್ತಾ ಇದ್ದಾನೆ ತಿಮೋಥೆಯನ ಪತ್ರಿಕೆಯಲ್ಲಿ 1 ತಿಮೋಥೆಯನ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, 10ನೇ ವಾಕ್ಯ ನೋಡ್ರಿ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಲ್ಲೆಲೂಯಾ. ಕೆಟ್ಟತನಕ್ಕೆ ಮೂಲ ಯಾವುದ್ರಿ, ಹಣದ ಆಸೆ, ಹಣದ ಮೇಲೆ ಮೋಹ ಇರಬಾರ್ದು. ದೇವರು ಕೊಡ್ತಾನೆ, ದೇವರು ಖಂಡಿತವಾಗಿ ತನ್ನ ಮಕ್ಕಳಿಗೆಲ್ಲ ಬೇರೆಯವ್ರು ಕೊಡ್ತಾನ. ಹಲ್ಲೆಲೂಯಾ. ಖಂಡಿತವಾಗಿ ದೇವರು ಕೊಡ್ತಾನೆ ಪ್ರಿಯರೇ. ಆದರೆ ಹಣದ ಆಸೆ ಅಂತ ಏನಂತ ಇದೆ ವಾಕ್ಯ, 6ನೇ ಅಧ್ಯಾಯ 10ನೇ ವಾಕ್ಯ, ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. 1 ತಿಮೋಥಿ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಹಣದ ಹಿಂದೆ ಹೋದರೆ ತಿವಿಸಿಕೊಳ್ಳೋದು ಯಾರಂತೆ, ಅವರೇ. ಅನೇಕ ಕಷ್ಟಗಳನ್ನು ಅದು ತೆಗೆದುಕೊಂಡು ಬರುತ್ತೆ. ಇಷ್ಟು ದುಡಿದ್ನಿ, ಇನ್ನೂ ಇಷ್ಟ ಆಗಬೇಕು, ಇನ್ನೂ ಇಷ್ಟ ಆಗಬೇಕು, ಇಷ್ಟ ಆಗಬೇಕು. ಅದ್ರ ಮೇಲೆ ಹೋಗಿ 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 ಹಣದ ಮೇಲೆ ಅಯ್ಯೋ, ಯಾರಾದರೂ ಈಗ ಸಂಪಾದನೆ ಮಾಡಿ ಯಾರಾದರೂ ತಗೊಂಡು ಹೋಗ್ಬಿಟ್ರೆ, ಎಲ್ಲಾದರೂ ಹೋಗ್ಬಿಟ್ರೆ ಅವ್ರ ಸಲ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಅವ್ರಿಗೆ ಇರಲಾರ್ದ ರೋಗಗಳೆಲ್ಲ ಅವರಿಗೆ ಇರ್ತಾವೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಪಾಯುಷ್ಯಗಳೇ ಆಗಿ ಅವ್ರು ಏನಾಗ್ಬಿಡ್ತಾರೆ, ಹೋಗ್ಬಿಡ್ತಾರೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಹಣದಾಸೆ. ಈ ಹಣದಾಸೆಯಿಂದ ಯೋಬ ದೂರ ಇದ್ದ. ಈ ಕೆಟ್ಟತನವನ್ನು ಯೋಬ ಏನು ಮಾಡಿದ, ನಿರಾಕರಣೆ ಮಾಡಿದ ಪ್ರಿಯರೇ. ಅದ್ರ ಸಲುವಾಗಿ ನೀವು ಹಣ ಇರಲಿ, ಹಣ ಇರಲಾರ್ದೇ ಇರಲಿ. ಹಲ್ಲೆಲೂಯಾ. ಯೋಬನ ಐಶ್ವರ್ಯವಂತನಾಗಿದ್ದಾಗಲೂ ಕೂಡ ಯೋಬನ ಏನು ಮಾಡಲಿಲ್ಲ ರೀ, ಪ್ರಾರ್ಥನೆ ಜೀವಿತವನ್ನು ಬಿಡಲಿಲ್ಲ, ಭಕ್ತಿಯ ಜೀವಿತವನ್ನು ಬಿಡಲಿಲ್ಲ. ಪ್ರತಿದಿನ ದೇವರಿಗೆ ಯಜ್ಞವನ್ನು ಸಮರ್ಪಣೆ ಮಾಡ್ತಾ ಇದ್ದ, ದೇವರಿಗೆ ಧೂಪವನ್ನು ಹಾಕ್ತಾ ಇದ್ದ. ಹಲ್ಲೆಲೂಯಾ. ಏನ್ರಿ ಅಯ್ಯರು ಯಜ್ಞ ಅಂತಾರ, ಧೂಪ ಅಂತಾರೆ. ಹಳೆಯ ಒಡಂಬಡಿಕೆಯಲ್ಲಿರ್ತಕ್ಕಂಥ ಪದ್ಧತಿ ಎಲ್ಲವೂ ನಮ್ಮ ದೇಶದಲ್ಲಿ ನಾವು ಇವತ್ತಿನ ದಿನ ಆಚರಣೆ ಮಾಡ್ತಾ ಇರೋದು. ಹಲ್ಲೆಲೂಯಾ. ನೀವು ಹಿಸ್ಟ್ರಿ ಓದಿದ್ರೆ ಇವರೆಲ್ಲರೂ ಎಲ್ಲಿಂದ ಬಂದವ್ರಿ, ಅಲ್ಲಿಂದನೇ ಬಂದಂಥವ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀವು ಇತಿಹಾಸ ಓದಿದ್ರಿ, ಅದ್ರ ಸಲುವಾಗಿ ಜವಾಹರ್ಲಾಲ್ ನೆಹರು ಅವರ ಡಿಸ್ಕವರಿ ಆಫ್ ಇಂಡಿಯಾ ಪುಸ್ತಕ ಇದೆ. ಹಲ್ಲೆಲೂಯಾ. ಆ ಪುಸ್ತಕ ಓದ್ರಿ, ಅವ್ರು ಹೇಳ್ತಾರೆ ಎಲ್ಲಿಂದ ಬಂದಂಥವ್ರು ಇವರು ಅಂತ. ಹಲ್ಲೆಲೂಯಾ. ಎಲ್ಲರೂ ಕೂಡ ಒಬ್ಬರೇ, ಆದಾಮನಿಂದಲೇ ಬಂದಂಥವ್ರು, ಮಧ್ಯ ಏಷ್ಯಾದಿಂದ ಬಂದಂಥವ್ರು. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಇವತ್ತಿನ ದಿನ, ಯೋಬನ ಹಾಗೆ ನೀವು ಭಯಭಕ್ತಿ ಉಳ್ಳವರಾಗಿ ಇರಬೇಕು. ಕೆಟ್ಟದ್ದನ್ನು ನಿರಾಕರಣೆಯನ್ನು ಮಾಡಬೇಕು. ಕೆಟ್ಟದ್ದು ಯಾವುದೆಂಬುದಾಗಿ ನಿನಗೆ ಗೊತ್ತು, ಆ ಕೆಟ್ಟದರ ಕಡೆಗೆ ನೀನು ಹೋಗಬೇಡ. 3ನೇದಾಗಿ ಏನು, ನಿರ್ದೋಷಿ ಉಳ್ಳವನಾಗಿ, ದೋಷ ಹತ್ತಿಕೊಳ್ಳಲಾರದ ಹಾಗೆ ಯೋಬ ಜೀವಿಸಿದ. ಹಲ್ಲೆಲೂಯಾ. ಕೆಲವರು ಸ್ನೇಹಿತರು ಇರ್ತಾರೆ, ಕೆಲವೊಂದು ಉಳುಕು ಹಣ್ಣುಗಳಿರ್ತವೆ. ಒಂದು ಟಮಾಟೆ ಕೆಟ್ಟೋಗಿರುತ್ತೆ ನಿಮಗೆ ಈಸಿಯಾಗಿ. ಕೆಟ್ಟ ಟಮಾಟೆ ಒಂದು ಪಕ್ಕದಾಗಿದ್ದರೆ ಉಳಿದಿರುವಂಥ ಎಲ್ಲ ಟಮಾಟೆಗಳನ್ನು ಕೆಡಿಸುತ್ತೋ ಇಲ್ವೋ, ಕೆಡಿಸುತ್ತೆ ರೀ. ಫ್ರಿಜ್ನಾಗ ನೋಡಿ ಕೆಟ್ಟೋಗ್ತಾವ ಮತ್ತು ಹಲ್ಲೆಲೂಯಾ, ಕೆಡ್ತಾವಿಲ್ರಿ, ಕೆಟ್ಟೋಗ್ತವೆ. ಹಲ್ಲೆಲೂಯಾ. ಅದರಂಗೆ ಒಂದು ಸಾಕು, ಒಬ್ಬ ಕೆಟ್ಟ ಸ್ನೇಹಿತ ಸಾಕು ನಿನ್ನ ಜೀವಿತವನ್ನು ಹಾಳು ಮಾಡೋದಕ್ಕೆ, ನಿನ್ನ ಆತ್ಮಿಕತೆಯನ್ನು, ದೇವರಿಂದ ನಿನ್ನನ್ನು ದೂರ ಮಾಡೋದಕ್ಕೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ, ಈ ಯೋಬ ನಿರ್ದೋಷಿಯಾಗಿ ನಡೆದ. ಹೆಂಗ, ದೋಷವಿಲ್ಲದವನಾಗಿ ನಡೆದ. ಹಲ್ಲೆಲೂಯಾ. ಮತ್ತೆ ಹೇಳ್ತಾ ಇದೆ ಯಥಾರ್ಥ ಚಿತ್ತ. ಹಲ್ಲೆಲೂಯಾ. ಆತನ ಚಿತ್ತ ಬದಲಾಯಿಸಿಕೊಳ್ಳಲಿಲ್ಲ, ಸ್ಥಿರವಾದ ಚಿತ್ತವುಳ್ಳವನಾಗಿ ದೇವರಿಗೆ ಮನಸ್ಸು ಕೊಟ್ಟಿದ್ದಾನೆ, ಆ ಮನಸ್ಸನ್ನು ಬದಲಾಯಿಸಿಕೊಳ್ಳಲಿಲ್ಲ. ಆಸ್ತಿ ಅಂತಸ್ತು ಐಶ್ವರ್ಯ ಇರುವಾಗಲೂ ಪ್ರಾರ್ಥನೆಗೆ ಕೊಡಬೇಕಾದ ಸಮಯವನ್ನು ಪ್ರಾರ್ಥನೆಗೆ ಯೋಬನು ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇವತ್ತಿನ ದಿನ ಇಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಆ ಯೋಬನ ಹಾಗೆ ನಮ್ಮ ಜೀವಿತವು ಕೂಡ ಮಾರ್ಪಡಬೇಕು. ಹಲ್ಲೆಲೂಯಾ. ಕೆಟ್ಟ ಮಗ ಕೆಟ್ಟು ಹೋದ ಮೇಲೆ ಅವನಿಗೆ ಬುದ್ಧಿ ಬಂತು, ಆದರೆ ಅವನಿಗೆ ಯಾಕೆ ಆಸೆ ಹುಡ್ತು ತಂದೆ ಮನೆ ಮೇಲೆ, ಊಟಕ್ಕಾಗಿ ಮಾತ್ರ.
ಹಲ್ಲೆಲೂಯ. ಊಟ ಬೇಕು, ಅದ್ರ ಸಲುವಾಗಿ ತಂದೆ ನೆನಪಾಗಿದ್ದಾನೆ. ಹಲ್ಲೆಲೂಯ. ಅದರಂಗೆ ಕೆಲವು ಜನರು ಏನು ಮಾಡ್ತಾರೆ, ಅದ್ಭುತಕ್ಕಾಗಿ ಮಾತ್ರ ಯೇಸುವನ್ನು ಹಿಂಬಾಲಿಸ್ತಾರೆ, ಒಳ್ಳೆ ಕಾರ್ಯಗಳಿಗೆ ಮಾತ್ರ ಯೇಸುವನ್ನು ಹಿಂಬಾಲಿಸ್ತಾರೆ. ಈ ಕಡೆ ಏಸಪ್ಪ ಬೇಕು, ಆ ಕಡೆ ಇನ್ನೊಬ್ಬರು ಬೇಕು ಅಂತೇಳಿ ಹೋಗ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯ. ಆದರೂ ಕೂಡ ದೇವರು ಕಾರ್ಯ ಆತನೇ ಕಾರ್ಯ ಮಾಡೋದು. ಹಲ್ಲೆಲೂಯ. ಆದರೂ ಕೂಡ ಇವ್ರು ಅಂದ್ಕೊಳ್ತಾರೆ ಏನಂತೇಳಿ, ಇಲ್ಲ ಅಲ್ಲಿಗೆ ಓದಿ ನಮಗೆ ಚೆನ್ನಾಗೈತೆ, ಇಷ್ಟು ಅಮಾವಾಸ್ಯೆ ಮಾಡಿದ್ರೆ ನಮಗೆ ಚೆನ್ನಾಗೈತೆ, ಇಷ್ಟು ಹುಣ್ಣಿಮೆ ಮಾಡಿದ್ರೆ ನಮಗೆ ಚೆನ್ನಾಗೈತೆ, ಬೆಳಗ್ಗೆ ಮುಂಜೆ 4 ಗಂಟೆಗೆ 3 ಗಂಟೆಗೆ ಹೋಗಿ ಹಚ್ಚಿ ಬಂದೆ ನನಗೆ ಚೆನ್ನಾಗೈತೆ, ಹೊಡೆದು ಬಂದೆ ನನಗೆ ಚೆನ್ನಾಗೈತೆ ಅಂದ್ಕೊಳ್ತಾ ಇರ್ತಾರೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಆದರೆ ಕಾರ್ಯ ಮಾಡಿರುವಂಥದ್ದು ಯಾರು? ಸೃಷ್ಟಿಕರ್ತನಾದ ದೇವರೇ. ಹಲ್ಲೆಲೂಯ. ಅದ್ರ ಸಲುವಾಗಿ ಭಾಳ ಜನರು ಎಲ್ಲ ಕಡೆ ಇರುತ್ತೆ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸೋದಿಲ್ಲ. ಹೆಂಗಾದ್ರೂ ದೇವರು ಭಿಕ್ಷುಕರು ಬದುಕ್ತಾ ಇದ್ದಾರೆ ರೀ. ಹಲ್ಲೆಲೂಯ. ಅವ್ರಿಗೆ ಬಿಲ್ಡಿಂಗ್ ಇದಾವ. ಆದರೆ ಮೊನ್ನೆ ಈಗ ಒಂದು ಸುಮಾರು 2020 ಅನಿಸುತ್ತೆ ಆಸ್ಪಾಸು ಒಬ್ಬ ಭಿಕ್ಷಕ ಮುಂಬೈನಲ್ಲಿ ಸತ್ತು ಹೋದ. ಆತನ ಮನೆಯಲ್ಲಿ ಹೋಗಿ ನೋಡಿದರೆ ಎಷ್ಟು 10 ಲಕ್ಷಗಳಷ್ಟು ಹಣ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಹಲ್ಲೆಲೂಯ. ಆತನ ವೃತ್ತಿ ಏನ್ರಿ? ಭಿಕ್ಷುಕ. ಬೀದಿಯಲ್ಲಿ ಬಿದ್ದು ಏನಾದಾತ ಸತ್ತೋದ ಪ್ರಿಯರೇ. ಹಲ್ಲೆಲೂಯ. ಭಿಕ್ಷುಕರು ಕೂಡ ಜೀವಿಸ್ತಾರೆ. ಆದರೆ ನನ್ನ ಜೀವಿತ, ನಿನ್ನ ಜೀವಿತ ಹೆಂಗಿರಬೇಕು? ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿರಬೇಕು. ಹಲ್ಲೆಲೂಯ. ದೇವರು ಪ್ರತಿಯೊಂದು ಮೇಲುಗಳನ್ನು ನನಗಾಗಿ ನಿನಗಾಗಿ ಕೊಟ್ಟಿದ್ದಾನೆ. ಇನ್ನು ಬೇಕಾದಂಥವುಗಳನ್ನು ನಾವೇ ತಡೆ ಹಿಡಿದಿದ್ದೇವೆ, ತಪ್ಪಾದ ಮಾರ್ಗಗಳ ಕಡೆಗೆ ಹೋಗಿ. ಹಲ್ಲೆಲೂಯ. ನಾವೇ ಅಡ್ಡಿಯನ್ನು, ಆತಂಕವನ್ನು ಮಾಡಿಕೊಂಡಿದ್ದೇವೆ. ಆದರೆ ವಾಕ್ಯ ಹೇಳ್ತಾ ಇದೆ, ಯೇಸುವಿನ ಬಳಿಗೆ ನೀನು ಬಂದಿದ್ದೀಯ, ಆ ಯೇಸು ನಿನ್ನನ್ನು ಕೈ ಬಿಡೋದಿಲ್ಲ. ಹಲ್ಲೆಲೂಯ. ಆ ಯೇಸು ನಿನ್ನನ್ನು ದೂರ ತಳ್ಳೋದಿಲ್ಲ. ಆ ಯೇಸುವಿಗೆ ನೀನು ಮೆಚ್ಚುಗೆಯಾದ ರೀತಿಯಲ್ಲಿ ನಡೆದಿದ್ದೇ ಆದರೆ ಆತ ನಿನ್ನನ್ನು ಖಂಡಿತವಾಗಿ ಉದ್ಧಾರ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯ. ಯೋಬನಿಗೆ ಏನು ಮಾಡಿದ ದೇವರು? ಕೊನೆಯದಾಗಿ 2ರಷ್ಟು ಕೊಟ್ಟ, 2ರಷ್ಟು ಸ್ವತ್ತನ್ನು ಹೆಚ್ಚಿಸಿದ. ನಿನಗೂ ಕೂಡ ಅದೇ ರೀತಿಯಾಗಿ ಮಾಡುವವನಾಗಿದೆ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಎಲ್ಲಪ್ಪವ್ರೆ ಪ್ರಾರ್ಥನೆ ಮಾಡಿರಿ. ಹಾಲೆಲೂಯ. ಯೋಬನ ಜೀವಿತವನ್ನು ಒಂದು ಸಾರಿ ಆಲೋಚನೆ ಮಾಡಿರಿ. ತೊಲಗಿಸಿ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲು, ಎಲ್ಲ ದೈವ ಸೇವಕರು ಅವ್ರು ಮಾಡುವಂಥ ಸೇವೆ, ಅವರ ಕುಟುಂಬ, ಅವರ ಮಕ್ಕಳು, ಅದೇ ರೀತಿಯಾಗಿ ಎಲ್ಲ ವಿಶ್ವಾಸಿಗಳ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಏಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಏಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮಯಗಳು ಯೇಸುವೇ ನಿಂದಾಗಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆಮೇನ್, ಆಮೇನ್, ಆಮೇನ್. बोलो यीशु क्रिस्त महाराज को देवರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ.